ಸ್ವಲ್ಪ ಬಿರಿಯಾನಿ ಮಾಡೋಣ ಅಂತ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಅನಾನಸ್ ಹೂವು ಎಲ್ಲ ಹಾಕಿ ಫ್ರೈ ಮಾಡ್ತಿದ್ದೀವಿ. ಅದು ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಆಮೇಲೆ ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ಅರಿಶಿಣ, ಮೊಸರು, ನಿಂಬೆಹಣ್ಣು ಎಲ್ಲ ಹಾಕಿ ಎಲ್ಲ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಮಟನ್ ಹಾಕ್ಕೊಂಡು ಮಟನನ್ನು ವಿಶಿಲ್ ಹಾಕಿ ಬೇಯಿಸ್ಕೊಂಡಿದ್ದೀವಿ. 3 ವಿಶಿಲ್ ಹಾಕಿ ಬೇಯಿಸ್ಕೊಂಡಿದ್ದೀವಿ. ಇದು ಬೇಯಿಸ್ಕೊಂಡಾದಮೇಲೆ ಅದಕ್ಕೆ ಅಳತೆಗೆ ತಕ್ಕ ಹಾಗೆ ಎಷ್ಟು ನೀರು ಬೇಕೋ ಅಷ್ಟು ಅಕ್ಕಿಗೆ ನೀರು ಹಾಕಬೇಕು. 1 ಪಾವಿಗೆ 2 ಪಾವಾಗೆ ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಎಲ್ಲ ಆದಮೇಲೆ ಅಕ್ಕಿ ಹಾಕಬೇಕು. ನಮಗೆ ಬಾಸುಮತಿ ಅಕ್ಕಿ ಆದರೂ ಪರವಾಗಿಲ್ಲ, ನಾವು ಬಳಸುವಂಥ ಬುಲೆಟ್ ರೈಸ್ ಅದಾದರೂ ಪರವಾಗಿಲ್ಲ. ಅಳತೆ ನೀರನ್ನು ಹಾಕಿದ್ಮೇಲೆ ಆ ನೀರು ಕುದಿ ಬಂದ ಮೇಲೆ ಅದಕ್ಕೆ ಅಕ್ಕಿ ಹಾಕಿದ ಮೇಲೆ ಅದಕ್ಕೆ ಉಪ್ಪನ್ನು ಹಾಕಿ ಎಲ್ಲ ಒಂದು ಸರಿ ಟೇಸ್ಟ್ ನೋಡಬೇಕು. ಉಪ್ಪು ಖಾರ ಎಲ್ಲ ಹೇಗಿದೆ ಅಂಥೇಳಿ ಟೇಸ್ಟ್ ನೋಡಬೇಕು. ಅದು ಪಿಂಕ್ ಸಾಲ್ಟ್ ಹಾಕ್ತಾರೆ. ಬಿರಿಯಾನಿ ರೆಡಿಯಾಗಿದೆ. ಎಲ್ಲ ಹದವಾಗಿ ಚೆನ್ನಾಗಾಗಿದೆ. ಪ್ರತಿಯೊಂದು ಮಸಾಲೆನೂ ಚೆನ್ನಾಗಿ ಹಾಕುವಾಗ, ನೀಟಾಗಿ ಮಾಡುವಾಗ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ಸರ್ವ್ ಮಾಡೋದೊಂದೇ, ಎಲ್ಲ ಚೆನ್ನಾಗಾಗಿದೆ ಬಿರಿಯಾನಿ. ಬನ್ನಿ ಎಲ್ಲರೂ ಸವಿಯೋಣ.